ಬೆಂಗಳೂರು ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ, 3 ಪಿಎಸ್ಐ ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ಸಾವು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಸಮೀಪದಲ್ಲಿ ಘಟನೆ. ಪ್ರಕಾಶ್ ಸ್ಪಾಂಜ್ ಐರನ್ ಕಂಪನಿ ಹತ್ತಿರ ಇಂದು ಬೆಳಗ್ಗೆ ಸುಮಾರು 7 ಗಂಟೆ ನಡುವೆ ಈ ಘಟನೆ ನಡೆದಿದೆ. ಬಳ್ಳಾರಿಯಲ್ಲಿ ಮದುವೆಯನ್ನ ಮುಗಿಸಿಕೊಂಡು 5 ಸಬ್ ಇನ್ಸ್ಪೆಕ್ಟರ್ ಹೋಗ್ತಾ ಇದ್ದ ಕಾರು. ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಡ್ರೈವಿಂಗ್ ಮಾಡ್ತಾ ಇದ್ರು ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಮುಂದೆ ಸಾಗ್ತಾ ಇದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣ ಜಖಂಗೊಂಡಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸುಮಾರು 300 ಮೀಟರ್ ದೂರದವರೆಗೆ ಎಳೆಯಲ್ಪಟ್ಟಿದೆ. ಈ ಭೀಕರ ಅಪಘಾತದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾದ ಅಮರೇಶ್, ಮಂಜುನಾಥ್ ಮತ್ತು ಸಚಿನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡಿರುವ ಲಕ್ಷ್ಮಣ್ ಮತ್ತು ಈಶ್ವರ್ ಅವರನ್ನ ತಕ್ಷಣವೇ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸ್ಥಳಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ. ಸಂತ್ರಸ್ತರಿಗೆ ಸಮಾಧಾನ ಹೇಳಿದ ಜಿ ಪರಮೇಶ್ವರ್ ಹಾಗೂ ಹಿರಿಯೂರು ಶಾಸಕ ಸುಧಾಕರ್ ಹಾಗೂ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸಾಂತ್ವನವನ್ನ ಹೇಳಿದ್ದಾರೆ. ವೈದ್ಯರ ಪ್ರಕಾರ ಅವರಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ ಭೇಟಿ ನೀಡಿದ್ದಾರೆ. ಹಿರಿಯೂರು ಡಿವೈಎಸ್ಪಿ ಶಿವಕುಮಾರ್, ಪಿಐಗಳಾದ ಕುಮಾರ್ ಮತ್ತು ಆನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ಚಳ್ಳಕೆರೆ. ಬಳ್ಳಾರಿಯಾಗ ಅವ್ರ ಫ್ರೆಂಡ್ ಮದುವೆ ಐತೆ ಅಂತಂದು ಬರೋಕಚ್ಚಾರ ಸರ್. ಬೆಂಗಳೂರಿಂದ ನಿನ್ನೆ ಬರೋಕಚ್ಚಾರ. ಒಂದು 2 ದಿನ ರಜೆ ಐತಪ್ಪ, ಹಂಗೆ ಊರಾಗ ಬರ್ತೀನಿ ಹೇಳಿದಾರೆ. ನಮಗೆ ಊರಾಗ ಬರ್ತೀನಿ ಹೇಳಿದಾರೆ. ಊರಾಗ ಬರೋತ್ನಾಗ ನಿನ್ನೆ ನೈಟ್ ಈ ಥರ ಐತ್ರಿ, ಬೆಳಗ್ಗೆ ಐತೆ. ಫೋನ್ ಮಾಡಿದ್ರೆ ನಿಮಗೆ ಎಲ್ಲಿಗೆ ಹೋಗ್ತಿದ್ವಿ ಅಂತ? ಫೋನ್ ಮಾಡ್ತಾರೆ. ನಿನ್ನೆ ಮಾಡಿದ್ನ ನಮ್ಮ ಮಾಮಾಗ ಮಾಡಿದ್ನ. ನಮ್ಮ ಮಾಮ ಕಾರ್ನೇ ಬೇಡಪ್ಪ, ಟ್ರೈನಾಗ ಬಂದ್ಬಿಡು ಅಂತ ಹೇಳಿದ್ನ. ಎಲ್ಲಪ್ಪ ಫ್ರೆಂಡ್ ಎಲ್ಲ ಬರೋಕಚ್ಚಾರ, ನಮ್ಮ ಫ್ರೆಂಡ್ ಮದುವೆ ಐತೆ, ಮುಂಚಿಂದ ಹಾಕಿ ನಾವು ಬರ್ತೀನಿ ಅಂತಂದ್ರೆ ಬಳ್ಳಾರಿ ಮದುವೆ ಐತಂತ ಇಲ್ಲಿ ಬಳ್ಳಾರಿಗೆ ಬರೋಕೈತೆ. ಬಳ್ಳಾರಿ ಬಂದು ಊರಾಗ ಬರ್ತೀನಿ. ಊರಾಗ ಬರೋತ್ನಾಗ ಈ ಥರ ಆಗಿಬಿಡ್ತಾರೆ. ಬಳ್ಳಾರಿ ಮದುವೆ ಮುಗಿಸಿಂದ ಊರಾಗ ಬರ್ತೀನಿ ಅಂತ ಹೇಳಿದ್ರು. ಅಪಾಯಿಂಟ್ ಆಗಿ ಎಷ್ಟು ವರ್ಷ ಆಗಿತ್ತು? ಹೆಂಗಿದ್ರು ಮನೆ ಕಡೆ? ಮನೆಯಾಗೆಲ್ಲ ಕಷ್ಟಪಟ್ಟು ಓದಿಸಿರಿ. ಮತ್ತು ಏನು ಇವತ್ತು ತಂದೆ ಹೆಸರು ವಿಪಾಕ್ಷಪ್ಪ ಅಂತ ಹೇಳಿ, ತಾಯಿ ಹೆಸರು ಚಂದ್ರಮ್ಮ. ಅಪಾಯಿಂಟ್ ಆಗಿತ್ತು. ಎಷ್ಟು ಜನ ಮಕ್ಕಳು ಅವರು? ಇಬ್ಬರು ಗಂಡು ಮಕ್ಕಳು ರೀ. ಒಂದು ಸಣ್ಣ ಹುಡುಗ. ನಾಳೆ 10th ಎಕ್ಸಾಮ್ ಐತ್ರಿ. ನಾಳೆ ಏನು ಎಕ್ಸಾಮ್ ಅಪಾಯಿಂಟ್ ಆಗಿ ಎಷ್ಟು ದಿವಸ ಆಗಿತ್ತು? ಅಪಾಯಿಂಟ್ ಆಗಿ ಒಂದು 2-3 ವರ್ಷ ಆಗಿತ್ತು. 2 ವರ್ಷ ಆಗಿತ್ತಂತ ನಮ್ಮ ಮಳೆ. ನಮ್ಮ ಇವರೇ ದೊಡ್ಡವರ ಮನೆಗೆ ಇವರೇ ದೊಡ್ಡವರು. ದೊಡ್ಡ ಹುಡುಗರು. ನಿಮ್ಮ ಹತ್ರ ಯಾವಾಗ ಮಾತಾಡಿದ್ರ? ನಮ್ಮ ಹತ್ರ ಮಾತಾಡ್ತಾರೆ. ಆರಾಮಿದೆ ಮಾಮ, ಆರಾಮಿದೇನೋ, ಹುಡುಗರು ಆರಾಮಿದೇವನೋ, ಅತ್ತೆ ಆರಾಮಿದೇವನೋ, ಮಾಮ ದೊಡ್ಡ ಮಾಮ ಆರಾಮಿದೇನ ಅಂತ ಎಲ್ಲ ಕೇಳ್ತಾನೆ. ಊರಿಗೆ ಬಂದ ನಮ್ಮ ಮನೆಗೆ ಇರ್ತಾನೆ ರೀ. ಮೊದಲಂದ್ರೆ ನಮ್ಮ ಮನೆಗೆ ಇರ್ತದೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಅಂತ ಹೋಗೋದು ನಮ್ಮ ತಕ್ಷಣ ಇರ್ತಂದ್ರೆ ಅವನು. ಈಗೇನು ಪ್ರಿಪ್ರೇಷನ್ ಏನಾರಾಗಿತ್ತು ಅವರು ಮದುವೆ ಆ ಥರದ್ದು? ಇಲ್ಲರಿ, ರೊಕ್ಕ ನೋಡ್ಬೇಕು ಅಂತ ಇದಾಗ ಹುಡುಗ ಇನ್ನೊಂದು 2 ವರ್ಷ ಬೇಡಪ್ಪ ಅಂತ ಹೇಳ್ತೀನಿ. ಊರಿಗೆ ಯಾವಾಗಾದ್ರೂ ಬಂದು ಹೋಗಿದ್ರೆ ರೀಸೆಂಟಾಗಿ? ಹೋದ್ನಿ ರೀ, ಒಂದು ಹೋದ ತಿಂಗಳು ಬಂದಿದ್ನಿ ರೀ. ಬರ್ದಿರ್ತಾನೆ ರೀ. 2 ತಿಂಗಳಿಗೆ ಏನು ಟ್ರೈನಿಂಗ್ ಆಗ್ತದೆ ಅಂತ ಮೊದಲು ಒಂದು 2 ದಿನ ರಜೆ ಕೊಡ್ತಾರೆ ಹುಡುಗ. ಊರಾಗ ಬಂದು ಓದ್ತೀನಿ. ಕಣಬಾಸ ಅಂತ ಅವ್ರ ಅತ್ತಿ ಮಗರೇ ಹುಡುಗ. ಬೆಳೆದನ್ರಿ ಅವ್ನು. ಇಲ್ಲಿ ಯಾರಪ್ಪ ಅವ್ರ ಊರಿಗೆ ಹೋಗಿಲ್ರಿ. ನಮ್ಮೂರಾಗ ನಮ್ಮ ಮನೆಗೆ ಇದ್ನಾರಿ. ಯಾರನ್ನ ಕೇಳಕ್ಕನ್ನ ಕೊಡ್ಬೋದು. ನೀನು 2 ವರ್ಷ ಒನ್ನೆ ಅಂತ ಹೇಳ್ತಿದ್ದೀನ್ರಿ ಸರ. ಸಾಯಕ ಒನ್ನೆ ಅಂತ ಹೇಳಿ ಕೊಟ್ಟು ಓದಿದ್ರಿ. ನಾವ್ರ ಮನೆ ನಮಗೆ ಕಾಲು ಕಟ್ಟಿ ನಾವು ಮನೆಗಿರ್ಲಪ್ಪ ಅಂತ ಹೇಳ್ತಿದ್ದೀನ್ರಿ ಆರಾಮು. ಈಗ ಮತ್ತೆ ಹತ್ತಬೇಕು ಹೋಗಂಗ ಮಗ. ಇಬ್ಬರು ತಂಗಿರೋದ ಏನ್ ಮಾಡ್ತೀರಿ ಸರ್? ನಾವು ನಮ್ಗೆ ಸಾಕು ಮೇಲೆ ಏನ್ ಧೈರ್ಯ ತಗೋಬೇಕು. ಸರ್
ಅಲ್ಲಿಲ್ಲ, ಅಲ್ಲಿ ಮಾತಾಡಲಿಲ್ಲ. ಅವ್ರ ಕಷ್ಟ ಸುಖ ಯೋಚನೆ ಆಲೋಚನೆ. ಪಾಪ ಪೇರೆಂಟ್ಸ್ ಯಾರೋ ಸುಧಾಕರ್ ಅವ್ರು ಕಾಣಂಗೇ ಇಲ್ಲ. ಹೈಟ್ ಕಮ್ಮಿ ಅದಾರಲ್ಲ. ಕಾರ್ ಬಂತು. 10 ನಿಮಿಷ ಆಯ್ತು ಹೋಗಿ.